ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿರೀಕ್ಷಿತ. ಮದುವೆ ಆರ್ಯ, ನೀನು ಏನು ಮಾತಾಡ್ತಾ ಇದೀಯಾ? ನಮ್ಮಿಬ್ಬರದು ಪ್ರೀತಿ ಅಲ್ವಾ, ಕೇವಲ ಆಕರ್ಷಣೆನಾ? ಹಾಗೆ ಅನ್ನೋಕ್ಕೆ ನಿನ್ನ ಮನಸ್ಸು ಹೇಗೆ ಬಂತು ಅಂತ ಜೋರಾಗಿ ಕೂಗಾಡ್ತಾ ಆರ್ಯನ ಶರ್ಟ್ ಹಿಡಿದು ಅರ್ಚ್ತಾ ತಲೆ ಹಿಡ್ಕೊಂಡು ಕೆಳಗೆ ಬಿದ್ಲು. ವೈಶು ವೈಶು ಏನಾಯಿತು ಅಂತ ಅವಳನ್ನು ಎಬ್ಬಿಸಿ ಬೆಡ್ ಮೇಲೆ ಮಲಗಿಸ್ತಾ ಮುಖದ ಮೇಲೆ ನೀರು ಚಿಮುಕಿಸಿ ಕೆನ್ನೆನ ಕೈಯಿಂದ ತಟ್ತಾ ವೈಶು ಹೇಳು ಅಂತ ಕರೀತಿದ್ದಂತೆ ವೈಶಾಲಿ ಮೆಲ್ಲನೆ ಕಣ್ಬಿಟ್ಟು ನೋಡಿದ್ಲು. ನಾನು ನಿನ್ನನ್ನು ಅದಕ್ಕೆ ಈ ಮನೆಗೆ ಕರ್ಕೊಂಡು ಬರದೇ ಇರೋದು. ನಾನು ನಿನ್ನ ಹತ್ರ ಇದ್ದರೆ ಹೀಗೆ ಆಗುತ್ತೆ. ಅದಕ್ಕೆ ಇವತ್ತೇ ನೀನು ನಿನ್ನ ಫ್ರೆಂಡ್ ಮತ್ತು ನಿಮ್ಮ ಮನೆಗೆ ಹೋಗ್ಬಿಡು, ಅಲ್ಲಿ ನಿನಗೆ ಪ್ರಶಾಂತವಾಗಿರುತ್ತೆ ಅಂದ. ನಾನು ಕೆಳಗೆ ಬಿದ್ದೆ ಅನ್ನೋ ನೆಪ ಇಟ್ಕೊಂಡು ಮಾತು ಬದಲಿಸ್ತಿದೀಯಾ ಆರ್ಯ? ನೀನು ನನ್ನನ್ನು ಪ್ರೀತಿಸಲಿಲ್ಲ, ಕೇವಲ ಆಕರ್ಷಣೆ ಅಂತ ಅಂದ್ಕೊಂಡಿದೀಯಾ? ಅಲ್ಲ, ಅಂದ್ಕೊಂಡಿದ್ದೀಯೇನೋ, ಆದರೆ ನಾನು ಮಾತ್ರ ನಿನ್ನನ್ನು ಮನಸ್ಫೂರ್ತಿಯಾಗಿ ಪ್ರೀತಿಸಿದೆ. ಅದಕ್ಕೆ ನಿನಗಾಗಿ ಪರಿತಪಿಸ್ತಾ ಇದ್ದೀನಿ. ನನ್ನ ಸಂಕಟ ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ ಆರ್ಯ ಅಂತ ನಿರಾಸವಾಗಿ ಮೇಲಿದ್ಲು. ವೈಶು, ಇವಾಗ ಈ ವಿಷಯಗಳೆಲ್ಲ ಅಗತ್ಯನಾ? ನಿಜವಾಗಿಯೂ ನೀನು ಈ ಸಮಯದಲ್ಲಿ ಇಂಥ ವಿಷಯಗಳ ಬಗ್ಗೆ ಯೋಚನೆ ಮಾಡಬಾರ್ದು. ನೀನು ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೋ. ದೇವರಿಗೆ ಸಂಬಂಧಿಸಿದ ಹಾಡುಗಳನ್ನು ಅಥವಾ ಏನನ್ನಾದರೂ ಬೇರೆ ಕೇಳ್ತಾ ರೂಮಲ್ಲಿ ಮಲ್ಕೋಬಾರ್ದಾ ಅಂದ. ಅಂದರೆ ಏನರ್ಥ ಆರ್ಯ? ನೀನು ಹೇಗಿದ್ರೂ ಸಾಯ್ತಾ ಇದೀಯಾ? ನಿನಗೆ ಯಾಕೆ ಈ ಪ್ರೀತಿ? ರೂಮ್ಗೆ ಹೋಗಿ ಸಾವು ಯಾವಾಗ ಬರುತ್ತೋ ಅಂತ ಕಾಯ್ತಾ ಇರು ಅಂತ ಹೇಳ್ತಿರೋದಾ? ನಾನು ನಿನಗೆ ಅಷ್ಟೊಂದು ಹೊರೆಯಾಗಿಬಿಟ್ಟಿದ್ದೀನಿ ಆರ್ಯ. ಆ ಸಾವು ಬರೋವರೆಗೂ ನಾನು ಯಾಕೆ ಕಾಯಬೇಕು? ನಾನೇ ಹೋಗಿ ಎಲ್ಲಾದರೂ ಸತ್ತು ಹೋಗ್ತೀನಿ ಬಿಡು. ನಾನು ಸತ್ತೆ ಅಂತ ಗೊತ್ತಾದ ತಕ್ಷಣ ನನ್ನ ಶವವನ್ನು ಅನಾಥ ಶವ ಥರ ಬಿಟ್ಬಿಡದೆ ನನ್ನ ಚಿತೆಗೆ ಬೆಂಕಿ ಇಡು, ಅಷ್ಟು ಸಾಕು ಅಂತ ಹೇಳ್ತಾ ಅಳ್ತಾ ಇದ್ಲು ವೈಶು. ವೈಶು, ಏನು ಮಾತುಗಳು ಇವು? ನಾನು ಹೇಳಿದ್ದೇನು ನೀನು ಅರ್ಥ ಮಾಡ್ಕೊಳ್ತಿರೋದಾದರೂ ಏನು? ಈ ಸಮಯದಲ್ಲಿ ಮನಸ್ಸು ಪ್ರಶಾಂತವಾಗಿದ್ದರೆ ನಿನ್ನ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋ ಉದ್ದೇಶದಿಂದ ಹೇಳಿದೆ ಅಷ್ಟೆ. ಅಷ್ಟೇ ಹೊರತು ನಿನ್ನನ್ನು ಎಲ್ಲೋ ಹೋಗಿ ಸಾಯಿ ಅಂತ ನಾನು ಹೇಳಲಿಲ್ಲ. ನೀನು ಹೀಗೇ ಆಡ್ತಾಯಿದ್ರೆ ಮಾತ್ರ ಖಂಡಿತವಾಗಿಯೂ ನಿನ್ನನ್ನು ನಿಮ್ಮ ಮನೆಗೆ ಕಳಿಸ್ಬಿಡ್ತೀನಿ. ಜಾಹ್ನವಿ ಮತ್ತು ನಾನು ಗಂಡ ಹೆಂಡತಿ, ನಮ್ಮಿಬ್ಬರ ಮಧ್ಯೆ ಸಾವಿರ ವಿಷಯಗಳಿರ್ತವೆ. ಅದೆಲ್ಲ ನಿನಗೆ ತಿಳಿಬೇಕಾದ ಅಗತ್ಯ ಇಲ್ಲ ವೈಶು. ನೀನು ಈ ಮನೆಗೆ ಬಂದಿರೋ ಒಬ್ಬ ಗೆಸ್ಟ್, ಅದನ್ನಷ್ಟೇ ನೆನಪಿನಲ್ಲಿ ಇಟ್ಕೊ. ಹೀಗೆ ರೂಮ್ಗೆ ನುಗ್ಗಿ ಬರೋದು ಸಂಸ್ಕಾರ ಅನ್ಸ್ಕೊಳ್ಳಲ್ಲ. ನೀನು ಹೀಗೆ ಮಾಡೋದ್ರಿಂದ ಜಾಹ್ನವಿಗೆ ಹೇಗಾಗುತ್ತೆ ಅಂತ ಸ್ವಲ್ಪನಾದರೂ ಯೋಚನೆ ಮಾಡಿದೀಯಾ? ಅವಳು ಇನ್ನೂ ಒಳ್ಳೆಯವಳಾಗಿರೋದ್ರಿಂದ ನೀನು ಬಂದಿನ ನನ್ನ ರೂಮಲ್ಲೇ ಮಲ್ಕೊಂಡ್ರು. ಇವತ್ತು ಬಾತ್ರೂಮ್ವರೆಗೂ ಬಂದು ನಿನ್ನನ್ನು ಏನು ಅಂದೇ ಇದ್ದಾಳೆ ಅಂದರೆ ಅದು ಅವಳ ಸಂಸ್ಕಾರ. ಸರಿ, ನಿನ್ನ ಸಂಸ್ಕಾರ ಏನು ಅಂತ ನೀನೇ ಒಂದು ಸಲ ಯೋಚನೆ ಮಾಡು ಅಂತ ಹೇಳಿ ನನಗೆ ಆಫೀಸ್ಗೆ ಟೈಮ್ ಆಯಿತು, ನಾನು ರೆಡಿ ಆಗಬೇಕು, ನಾನು ಜ್ಯೋತಿಗೆ ಕಾಲ್ ಮಾಡ್ತೀನಿ, ಅವಳು ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತಾಳೆ ಅಂದ. ವೈಶಾಲಿ ಬೆಡ್ ಮೇಲಿಂದ ಎದ್ದು, ಏನೂ ಬೇಡ, ನಾನು ರೂಮಿಂದ ಹೋಗಬೇಕು, ಈಗ ಅಷ್ಟೇ ತಾನೇ, ಹೋಗ್ತಾ ಇದ್ದೀನಿ ಬಿಡು ಅಂತ ಹೊರಟಾಗ ಕೆಳಗಿನವರೆಗೂ ನಾನು ಬರಲಾ ಅಂತ ಕೇಳ್ದ. ನಿನ್ನ ಮರುಕ ಸಹಾನುಭೂತಿ ಏನು ನನಗೆ ಬೇಡ ಆರ್ಯ. ನಿನ್ನ ಮನಸ್ಸಿನಲ್ಲಿ ನನಗೆ ಸ್ವಲ್ಪ ಪ್ರೀತಿ ಬೇಕು. ಆ ಪ್ರೀತಿಗಾಗಿಯೇ ಈ ಹೃದಯ ಪರಿತಪಿಸ್ತಾ ಇದೆ. ನಾನು ಬದುಕಿರೋವರೆಗೂ ಅದು ನಿನಗೆ ಅರ್ಥ ಆಗಲ್ಲ ಆರ್ಯ ಅಂತ ಇವಾಗ ಅರ್ಥ ಆಯಿತು ಅಂತ ಬೇಜಾರು ಮಾಡ್ಕೊಳ್ತಿರುವಾಗ ಆರ್ಯನ್ ವೈಶಾಲಿ ಹತ್ರ ಬಂದ. ನಾನು ನಿನ್ನನ್ನು ನೋಡಿ ಮರುಕ ಪಡ್ತಿಲ್ಲ ವೈಶು. ನಿನ್ನ ಆರೋಗ್ಯ ಯಾಕೆ ಹೀಗಾಯಿತು ಅಂತ ಬೇಜಾರು ಪಡ್ತಾ ಇದ್ದೀನಿ. ನೀನು ನನಗೆ ಯಾವಾಗಲೂ ಒಬ್ಬ ಫ್ರೆಂಡ್ ಥರ ಅಷ್ಟೇ. ಇಂಥ ಯಾವುದೇ ಹುಚ್ಚು ಯೋಚನೆಗಳನ್ನು ನಿನ್ನ ತಲೆಯಲ್ಲಿ ಇಟ್ಕೊಳ್ದೆ ಹೋಗಿ ರೆಸ್ಟ್ ತಗೋ ಅಂತ ಕಳಿಸ್ಕೊಟ್ಟ. ಇತ್ತ ಇಂದ್ರಾಣಿ ವೈಶಾಲಿ ಬರೋದನ್ನೇ ಕಾಯ್ತಾ, ಈ ವೈಶಾಲಿ ಹೋಗಿ ತುಂಬ ಹೊತ್ತಾಯ್ತಲ್ಲ, ಇನ್ನೂ ಬಂದಿಲ್ವಲ್ಲ ಯಾಕೆ ಅಂದ್ಕೊಳ್ತಿರುವಾಗ ಮೇಲಿಂದ ವೈಶಾಲಿ ತುಂಬ ಬೇಸರವಾಗಿ ಕೆಳಗಡೆ ಇಳಿದು ಬರೋದು ಕಾಣಿಸ್ತು. ಇದೇನಿದು, ಹೋಗುವಾಗ ಅಷ್ಟು ಉತ್ಸಾಹದಿಂದ ಹೋದ್ಲು, ಇವಾಗ ಯಾಕೆ ಇಷ್ಟೊಂದು ಬೇಸರವಾಗಿ ಬರ್ತಿದ್ದಾಳೆ? ಏನು ನಡೆದಿರಬಹುದು? ಬಂದು ಹೇಳ್ತಾಳಲ್ಲ ಅಂತ ಅಲ್ಲೇ ಕೂತಿದ್ಲು. ವೈಶಾಲಿ ಇಂದ್ರಾಣಿ ಕಡೆ ತಿರುಗಿಯೂ ಕೂಡ ನೋಡಿದೆ ತನ್ನ ರೂಮ್ಗೆ ಹೊರಟು ಹೋದ್ಲು. ಇವಳಿಗೆ ಎಷ್ಟು ಕೊಬ್ಬು, ನಾನು ಇಲ್ಲೇ ಇದ್ದೀನಿ ಅಂತ ಗೊತ್ತಿದ್ರೂ ಕಣ್ಣೆತ್ತಿ ಕೂಡ ನೋಡದೆ ಹಾಗೆ ಹೋದ್ಲು. ಏನಾಗಿರಬಹುದು ಅಲ್ಲಿ ಅಂತ ಯೋಚಿಸ್ತಿರುವಾಗ ಮೇಲಿದ್ದ ಜಾಹ್ನವಿ ಕೆಳಗಡೆ ಇಳಿದು ಬರೋದು ಕಾಣಿಸ್ತು. ಜಾಹ್ನವಿ ಕೆಳಗಡೆ ಇರೋದನ್ನು ನೋಡಿ ಇಂದ್ರಾಣಿ, ಇವಳು ಇಷ್ಟೊತ್ತಿನವರೆಗೂ ಪಿಂಕ್ ಕಲರ್ ಸೀರೆ ಅಲ್ವಾ ಉಟ್ಟಿದ್ದು, ಇವಾಗ ನೋಡಿದ್ರೆ ಹಳದಿ ಕಲರ್ ಸೀರೆಯಲ್ಲಿ ಇದ್ದಾಳೆ. ನಾನು ನೋಡಿದ್ದು ಪಿಂಕಾ ಅಥವಾ ಹಳದಿನ
ಅಂತ ತಲೆ ಕೆಡಿಸ್ಕೊಳ್ತಾ ಅವಳ ಕೂದಲನ್ನು ಬಿಟ್ಟು ಸಣ್ಣ ಕ್ಲಿಪ್ ಹಾಕಿರೋದನ್ನು ಗಮನಿಸಿ, ಇನ್ನಕ್ಕಷ್ಟೇ ಜಡೆ ಹಾಕಿಕೊಂಡಿದ್ಲಲ್ವಾ, ಇವಾಗ ಕೂದಲು ಬಿಟ್ಟಿದ್ದಾಳೆ ಅಂದರೆ ಮೊದಲು ಹುಟ್ಟಿದ್ದು ಪಿಂಕ್ ಕಲರ್ ಸೀರೆನೇ, ಇವಳು ಹೀಗೆ ಸೀರೆಗಳನ್ನು ಯಾಕೆ ಬದಲಾಯಿಸ್ತಾ ಇದ್ದಾಳೆ ಅಂತ ಯೋಚಿಸ್ತಾ ನಾನು ಇಷ್ಟೊಂದು ಯೋಚಿಸೋ ಬದಲು ಅವಳನ್ನೇ ಕೇಳಿದ್ರೆ ಮುಗೀತು ತಾನೇ ಅಂದ್ಕೊಂಡು ಜಾಹ್ನವಿ ಹತ್ರ ಬರ್ತಾ ಇದ್ದಂತೆ, ಏನಮ್ಮ ಇವತ್ತು ಸೀರೆ ಮೇಲೆ ಸೀರೆ ಉಟ್ಟಿದೆಯಾ ಅಂತ ಕೇಳಿದ್ಲು. ಏನು ಮಾಡೋದು ಅತ್ತೆಯವರೇ, ನಿಮ್ಮ ಮಗನವರು ವಾಶ್ರೂಮ್ಗೆ ಕರ್ಕೊಂಡು ಹೋಗಿ ಇಡೀ ಸೀರೆನ ನೆನೆಸ್ಬಿಟ್ರು, ಅದಕ್ಕೆ ಬದಲಾಯಿಸ್ಕೊಂಡು ಬಂದೆ ಅಂದ್ಲು. ಏನು, ನಿನ್ನನ್ನು ಆರ್ಯನ್ ವಾಶ್ರೂಮ್ನೊಳಗಡೆ ಯಾಕೆ ಕರ್ಕೊಂಡು ಹೋದ ಅಂತ ಕೇಳಿದ್ಲು. ಛೀ ಹೋಗಿ ಅತ್ತೆಯವರೇ, ಎಲ್ಲ ವಿಷಯಗಳನ್ನ ನಿಮ್ಮ ಹತ್ರ ಹೇಗೆ ಹೇಳೋದು, ಆದರೂ ಮಾವನವರು ನಿಮ್ಮನ್ನು ವಾಶ್ರೂಮ್ಗೆ ಕರ್ಕೊಂಡು ಹೋಗಿ ಯಾವತ್ತೂ ನೆನೆಸಿಲ್ವಾ ಅಂತ ಕೇಳಿದ್ಲು. ಅವರಿಗೆ ಹೊರಗಡೆ ಇರೋರನ್ನೇ ಕರ್ಕೊಂಡು ಹೋಗೋದೇ ಸರಿ ಹೋಯಿತು, ಇನ್ನು ನನ್ನ ಜೊತೆ ಇಂಥ ಸರ್ಸ ಆಡೋಕ್ಕೆ ಅವ್ರಿಗೆ ಟೈಮ್ ಎಲ್ಲಿದೆ ಅಂತ ಮನಸ್ಸಿನಲ್ಲೇ ಅಂದ್ಕೊಂಡು, ಅದೆಲ್ಲ ನಿನಗ್ಯಾಕೆ ಅಂದ್ಲು. ನಾನು ಅದನ್ನೇ ಅಂದೆ ಅತ್ತೆಯವರೇ, ಗಂಡ ಹೆಂಡತಿ ಮಧ್ಯೆ ನಡೆದಿದ್ದನ್ನು ನೀವು ಕೇಳಬಾರ್ದು, ನಾನು ಕೂಡ ಹೇಳಬಾರ್ದು ಅಲ್ವಾ ಅನ್ನುತ್ತಾ ಅವರು ಟಿಫನ್ಗೆ ಬರ್ತಾರೆ, ಏನು ಟಿಫನ್ ಮಾಡಿದಾರೋ ನೋಡ್ತೀನಿ ಅಂತ ನೆರಿಗಳನ್ನು ಹಿಡ್ದ ಸಿಂಗಲ್ ಸೀರೆಗೂ ಒಂದೇ ಪದರದ ಸೆರಗು ಹಾಕ್ಕೊಂಡಿದ್ಲು. ಅದು ಜಾರ್ತಿರುವಾಗ ಮೇಲೆ ಹೇಳ್ಕೊಳ್ತಾ ಹೋಗ್ತಿದ್ದಾರೆ. ಇಂದ್ರಾಣಿ ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ಲು. ಕಿಚನ್ನಲ್ಲಿ ಶಿವಾನಿ ರಂಗಮ್ಮನ ಕೈಯಿಂದ ಟಿಫನ್ ಮಾಡಿಸ್ತಾ ಇದ್ದಾಗ ಜಾಹ್ನವಿ ಕಿಚನ್ ಒಳಗೆ ಬಂದು, ಶಿವಾನಿ ಏನು ಮಾಡ್ತಿದ್ದೀರಾ ಅಂತ ಕೇಳಿದ್ಲು. ರಂಗಮ್ಮನ ಕೈಯಿಂದ ಟಿಫನ್ ಮಾಡಿಸ್ತಾ ಇದ್ದೀನಿ ಅದಕ್ಕೆ ಅಂತ ಜಾಹ್ನವಿ ಕಡೆ ನೋಡಿ ಆಶ್ಚರ್ಯದಿಂದ, ಅದಕ್ಕೆ ಇದು ನೀವೇನಾ, ಎಷ್ಟು ಸುಂದರವಾಗಿದ್ದೀರಾ, ಇವತ್ತೇನು ಇಷ್ಟು ಸ್ಪೆಷಲ್ ಅಂತ ಕೇಳಿದ್ಲು. ರಂಗಮ್ಮ ನೋಡಿ, ಅಮ್ಮವರೇ ಆಗಲೇ ಗುಲಾಬಿ ಬಣ್ಣದ ಸೀರೆ ಅಲ್ವಾ ನೀವು ಉಟ್ಟಿದ್ರಿ, ಮತ್ತೆ ಇದೇನಿದು ಹಳದಿ ಬಣ್ಣದ ಸೀರೆ ಉಟ್ಟಿದ್ದೀರಾ ಅನ್ನಲು ಜಾಹ್ನವಿ ನಾಚಿಕೆಯನ್ನು ಪಟ್ಕೊಂಡ್ಳು. ಜಾಹ್ನವಿ ನಾಚ್ಕೊಳ್ಳೋದನ್ನು ನೋಡಿ, ಯಜಮಾನರ ಕಾಫಿ ತೊಗೊಂಡು ಹೋಗುವಾಗ ನಿಮ್ಮ ಕಡೆ ನೋಡ್ತಾರೋ ಇಲ್ವೋ ಅಂದಿದ್ರಿ ಅಲ್ವಾ, ನೋಡೋದು ಮಾತ್ರವಲ್ಲದೆ ನಿಮ್ಮ ಕೈಯಿಂದ ಸೀರೆ ಕೂಡ ಬದಲಾಯಿಸಿದ್ದಾರೆ ಅಂದರೆ ಅರ್ಥ ಆಗುತ್ತೆ ಬಿಡಿ ಅಮ್ಮವರೇ, ಯಜಮಾನರ ಲೀಲೆ ಅಂತ ನಕ್ಲು. ಅದಕ್ಕೆ ರಂಗಮ್ಮ ಹೇಳ್ತಿರೋದು ನಿಜಾನಾ ಅಂತ ಕೇಳಿದ್ಲು ಶಿವಾನಿ. ಅದೆಲ್ಲ ಏನೂ ಇಲ್ಲ, ಟಿಫನ್ ತೊಗೊಂಡು ಬನ್ನಿ ಅಂತ ಡೈನಿಂಗ್ ಟೇಬಲ್ ಹತ್ರ ಬಂದಳು. ಜಾಹ್ನವಿ ಅಲ್ಲಿಗೆ ಬರೋ ಅಷ್ಟರಲ್ಲಿ ಆರ್ಯನ್ ಕೂಡ ಡೈನಿಂಗ್ ಟೇಬಲ್ ಹತ್ರ ಬಂದು ಜಾಹ್ನವಿನ ನೋಡಿ, ಏನಾಯಿತು ಇವತ್ತು ಜಾಹ್ನವಿ ಇಷ್ಟೊಂದು ಸುಂದರವಾಗಿ ಕಾಣಿಸ್ತಿದ್ದಾಳೆ, ರಾತ್ರಿ ಜಾಹ್ನವಿ ಜೊತೆ ಮಾತನಾಡದೇ ಇರಬೇಕಿತ್ತು, ಆವಾಗ ಇವಳು ಹೀಗೆ ರೆಡಿ ಆಗ್ತಾ ಇರಲಿಲ್ಲ, ನಾನು ಪ್ರಶಾಂತವಾಗಿ ಇರ್ತಾ ಇದ್ದೆ, ಈ ಒಂದೇ ದಿನ ಜಾಹ್ನವಿನ ಹೀಗೆ ನೋಡಿ ಅವಳಿಗೆ ದೂರವಾಗಿ ಇರಲು ನನಗೆ ಆಗ್ತಿಲ್ವಲ್ಲ, ದಿನ ಹೀಗೇನೇ ಇದ್ದರೆ ಜಾಹ್ನವಿಗೆ ದೂರವಾಗಿ ಇರಲು ನನ್ನಿಂದ ಖಂಡಿತ ಸಾಧ್ಯನಾ ಅಂತ ಯೋಚಿಸ್ತಿರುವಾಗ, ಯಜಮಾನ್ರೇ ಯೋಚಿಸಿದ ಸಾಕು, ಕೂತ್ಕೊಳ್ಳಿ ಟಿಫನ್ ಹಾಕ್ತೀನಿ ಅಂದ್ಲು. ಜಾಹ್ನವಿ ಹತ್ತಿರ ಇರಬೇಕು ಆದ್ರೇ ಭಯವಾಗಿ, ನನಗೆ ಹಸಿವಿಲ್ಲ, ನಾನು ಆಫೀಸ್ನಲ್ಲಿ ತಿಂತೀನಿ ಅಂತ ಹೊರಡುವಾಗ ಜಾಹ್ನವಿ ಆರ್ಯನ್ಗೆ ಅಡ್ಡ ನಿಂತಳು. ಜಾಹ್ನವಿ ಅಷ್ಟೊಂದು ಹತ್ತಿರ ಬಂದು ನಿಲ್ಲೋ ಅಷ್ಟರಲ್ಲಿ ಅವಳ ಮೈಯಿಂದ ಬರ್ತಾ ಇದ್ದ ಸೋಪಿನ ಪರಿಮಳ ಅವನನ್ನು ಉಸಿರುಗಟ್ಟಿಸುವಂತೆ ಮಾಡಿತು. ಯಾಕೆ ಹಸುವಾಗಲ್ಲ, ತಿಂದರೆ ಆಗುತ್ತೆ ಅಂತ ಒಂಥರ ನಕ್ಲು. ಜಾಹ್ನವಿ ಯಾವುದ್ರ ಬಗ್ಗೆ ಅಂದ್ಲು ಅಂತ ಅರ್ಥವಾಗಿ ಅವನ ಮನಸ್ಸು ಒಂದು ಕ್ಷಣ ಜುಮ್ ಅಂತು. ಶಿವಾನಿ ಬಂದು, ಅಣ್ಣ ಟಿಫನ್ ಮಾಡು ಅಂದ್ಲು. ನಾನು ಕರೆದ್ರೆ ಬರ್ತಿಲ್ಲ ಶಿವಾನಿ, ಕನಿಷ್ಠ ನೀನಾದರೂ ಹೇಳು ಅಂದ್ಲು. ಅಣ್ಣ ಬಂದು ಕೂತ್ಕೋ, ಅತ್ತಿಗೆ ಬಡಿಸ್ತಾಳೆ, ನಾನು ಇವಾಗಲೇ ಬರ್ತೀನಿ ಅದು ಹೋದ್ಲು. ಆರ್ಯನ್ ಬಂದು ಕೂತ್ಕೊಂಡು ಜಾಹ್ನವಿ ಆರ್ಯನ್ ಪಕ್ಕದಲ್ಲಿ ನಿಂತು ಪ್ಲೇಟ್ ತಿರುಗಿಸಿ ಇಟ್ಟು 2 ಇಡ್ಲಿಗಳನ್ನು ಪ್ಲೇಟ್ನಲ್ಲೇ ಇಟ್ಲು. ಆರ್ಯನ್ ಆ ಕಡೆ ಚಟ್ನಿ ಬೌಲಿತ್ತು, ಅದನ್ನು ತಗೊಳ್ಳಲು ಬಾಗಿದ್ಲು. ಯಾವುದನ್ನು ನೆನಪು ಮಾಡ್ಕೊಳ್ಬಾರ್ದು ಅಂತ ಅವನು ನಾನಾ ಥರ ಒದ್ದಾಡ್ತಾ ಇದ್ನೋ, ಮರಳಿ ಕಣ್ಣಿಗೆ ಅದೇ ದೃಶ್ಯ ಕಾಣಿಸುವಷ್ಟರಲ್ಲಿ ಅವನ ಮುಖದಲ್ಲಿ ಸಣ್ಣಗೆ ಬೆವರು ಸುರಿಯತೊಡಗಿತು. ಬೌಲ್ ತಗೊಂಡು ಚಟ್ನಿಯನ್ನು ಪ್ಲೇಟ್ಗೆ ಹಾಕಿ ತಿನ್ನಿ ಅಂದ್ಲು. ಏನು ತಿನ್ನಬೇಕು ಅಂತ ಆರ್ಯನ್ಗೆ ತಿಳಿಯದೆ ಏನು ತಿನ್ನಬೇಕು ಅಂತ ಕೇಳ್ದ. ಜಾಹ್ನವಿ ಕಿರುನಗೆ ಬೀರ್ತಾ, ನಿಮಗೆ ಯಾವುದು ಇಷ್ಟನೋ ಅದನ್ನೇ ಅಂದ್ಲು. ಏನಿದು ಮುಖದಲ್ಲಿ ಬೆವರು ಅಂತ ತನ್ನ ಸೆರಗಿನ ತುದಿಯಿಂದ ಆರ್ಯನ ಮುಖದಲ್ಲಿನ ಬೆವರನ್ನು ಒರೆಸಿದ್ಲು. ಹಾಗೆ ಹೊರತಿರುವಾಗ ಬೇಡ ಬಿಡು ಅಂತ ಕೆಳಗೆ ನೋಡ್ದ. ಸೀರೆಯಲ್ಲಿ ಕಾಣಿಸಿದ್ದು ಇವಾಗ ಡೈರೆಕ್ಟಾಗಿ ಅಂದರೆ ನೇರವಾಗಿ ಕಾಣಿಸೋ ಅಷ್ಟರಲ್ಲಿ ಅವನು ಹಾಗೆ ನೋಡ್ತಾ ನಿಂತೇ ಬಿಟ್ಟ. ಆರ್ಯನ್ ಕೆಳಗಡೆ ನೋಡ್ತಿರೋದನ್ನು ಗಮನಿಸಿದ ಜಾಹ್ನವಿ ಸೀರೆಯನ್ನು ಮೇಲೆಳ್ಕೊಂಡ್ಳು. ಆರ್ಯನ್
ಕಂಗಾಲಾಗಿ ತಲೆ ಮೇಲೆತ್ತಿ ಪ್ಲೇಟ್ನಿಂದ ಇಡ್ಲಿಯನ್ನು ತಿನ್ನೋಕ್ಕೂ ಶುರು ಮಾಡ್ದ. ಇಡ್ಲಿ ತುತ್ತನ್ನು ಮೇಲಕ್ಕೆ ಪ್ಲೇಟ್ನಲ್ಲಿದ್ದ ಇಡ್ಲಿ ತುತ್ತನ್ನು ತೆಗೆದು ಬಾಯಿಗಿಟ್ಕೊಂಡ. ಅಯ್ಯೋ, ಅಷ್ಟೊಂದು ವೇಗವಾಗಿ ತಿಂದಿದ್ದಕ್ಕೆ ಅಯ್ಯೋ ನಿಧಾನವಾಗಿ ತಿನ್ನಿ ಆರ್ಯನ್ ಅಂತ ತಲೆ ಮೇಲೆ ಸವರಿ ಬಾಯಿಗೆ ನೀರು ನೀಡಿದ್ಲು. ಅದೇ ಸಮಯಕ್ಕೆ ಶರ್ಮಿಳಾ ಅಲ್ಲಿಗೆ ಬಂದು ಆ ದೃಶ್ಯವನ್ನು ನೋಡಿ ಒಂದೇ ದಿನದಲ್ಲಿ ಇಷ್ಟೊಂದು ಮಾಡ್ತಿದ್ದಾಳೆ ಅಂದರೆ ಇವಳು ಸಾಮಾನ್ಯದವಳಲ್ಲ ಅಂದ್ಕೊಂಡು ಕೆಮ್ತ ಬಂದಳು. ಆರ್ಯನ್ ಲೋಟ ತಗೊಂಡು ನೀರು ಕುಡಿದು ನಾನು ಆಫೀಸ್ಗೆ ಹೋಗಿ ಬರ್ತೀನಿ ಚಿಕ್ಕಮ್ಮ ಅಂತ ಎದ್ದು ಹೊರಟಾಗ ಆರ್ಯನ್ ಅವರೇ ಒಂದು ನಿಮಿಷ ಎನ್ನುತ್ತಾ ಜಾಹ್ನವಿ ಓಡ್ ಬಂದು ತಿಂದು ಮುಖ ಒರೆಸ್ಕೊಳ್ಳುವ ಕೆಲಸ ಇಲ್ವಾ ನಿಮ್ಮದು ಎನ್ನುತ್ತಾ ತನ್ನ ಸೆರಗಿನಿಂದ ಮುಖವನ್ನು ಒರೆಸ್ತಾ ಇದ್ಲು. ಆರ್ಯನ್ ಜಾಹ್ನವಿಯನ್ನೇ ಹಾಗೆ ನೋಡ್ತಾ ಇದ್ರೆ ಜಾಹ್ನವಿ ಅದನ್ನು ನೋಡಿ ಆಫೀಸ್ಗೆ ಹೋಗುವಾಗ ಸಿಹಿಯಾಗಿ ಏನಾದರೂ ಕೊಡಬೇಕು ಅನಿಸಿದರೆ ಕೊಟ್ಬಿಡಿ, ನಾನೇನೂ ಅಂದ್ಕೊಳ್ಳಲ್ಲ ಅಂತ ಕೆನ್ನೆಗಳನ್ನು ತೋರಿಸಿದ್ಲು. ನಿನಗೆ ಸಿಹಿಯಾಗಿ ಏನಾದರೂ ಕೊಟ್ಟರೆ ನಾನಿನ್ನೂ ಆಫೀಸ್ಗೆ ಹೋಗುವ ಕೆಲಸನೇ ಇರಲ್ಲ ಅನ್ನುತ್ತಾ ಅಲ್ಲಿಂದ ಹೊರಟಾಗ ಹಿಂದಿನಿಂದ ಜಾಹ್ನವಿ ನಗ್ತಾ ಸಂಜೆ ಬೇಗ ಬನ್ನಿ ಯಜಮಾನ್ರೆ, ಬಾಯ್ ಬಾಯ್ ಅನ್ನುತ್ತಾ ಕೈನ ಬೀಸಿದ್ಲು. ಆರ್ಯನ್ ಕಾರ್ ಗೇಟ್ ದಾಟಿ ಹೊರಗೆ ಹೋಗ್ತಿದ್ದಂತೆ ಒಳಗೆ ಬಂದಳು. ಇತ್ತ ಜ್ಯೋತಿ ವೈಶಾಲಿ ಹೊರಗೆ ಬಂದರು. ಜಾಹ್ನವಿ ಒಳಗೆ ಬರೋದು ಕಂಡಿತು. ಜ್ಯೋತಿ ಜಾಹ್ನವಿಯನ್ನು ನೋಡಿ ಎಲ್ಲಿಗೆ ಹೋಗಿ ಬರ್ತಿದ್ದೀಯಾ ಜಾಹ್ನವಿ ಅಂತ ಕೇಳಿದ್ಲು. ನಾನು ಎಲ್ಲಿಗೆ ಹೋಗಲಿ ಜ್ಯೋತಿ, ಅವರು ಆಫೀಸ್ಗೆ ಹೋಗ್ತಿದ್ರಲ್ವಾ, ಕಳಿಸಿ ಬರ್ತಿದ್ದೀನಿ ಅಂತ ಹೇಳಿದ್ಲು. ನೀನು ರೆಡಿಯಾಗಿದ್ದೀಯಲ್ವಾ, ಎಲ್ಲಿಗಾದರೂ ಹೋಗಿ ಬರ್ತಿದ್ದೀಯೇನೋ ಅಂತ ಅಂದ್ಕೊಂಡೆ. ಜ್ಯೋತಿ, ತಿನ್ನಲು ಬರ್ತೀಯಾ ಇಲ್ವಾ ಅಂತ ಕೋಪದಿಂದ ಕೇಳಿದ್ಲು ವೈಶಾಲಿ. ಬರ್ತಿದ್ದೇನೆಯೇ ಇರೇ, ಯಾಕಷ್ಟೊಂದು ಕೋಪ, ಜಾಹ್ನವಿ ನೀನು ಬಾ ಅಂದ್ಲು. ನೀವು ತಿಂತಾ ಇರಿ, ನಾನು ಹೋಗಿ ಶಿವಾನಿಯನ್ನು ಕರ್ಕೊಂಡು ಬರ್ತೀನಿ ಅಂತ ಮೇಲಕ್ಕೆ ಹೋದ್ಲು ಜಾಹ್ನವಿ. ಏನಾಯಿತು ವೈಶಾಲಿ, ಮೇಲಕ್ಕೆ ಹೋಗಿ ಬಂದಾಗಿಂದ ತುಂಬ ಕೋಪದಲ್ಲಿದೆಯಾ, ಅಲ್ಲಿ ಏನು ನಡೀತೋ ಅಂತ ಶರ್ಮಿಳಾ ತಿಂತ ಕೇಳಿದ್ಲು. ಆಂಟಿ, ಆ ವಿಷಯಗಳನ್ನು ನನಗೆ ಕೇಳಬೇಡಿ ಅನ್ನುತ್ತಾ ಹೆಸರುಬೇಳೆ ದೋಸೆ ಹಾಕ್ಕೊಳ್ದೆ ಬೇರೆ ಪಾತ್ರೆಯಲ್ಲಿದ್ದ ಇಡ್ಲಿಯನ್ನು ಹಾಕ್ಕೊಂಡ್ಳು. ಬಾಲನ್ ಕೂಡ ಟಿಫನ್ ಮಾಡಲು ಬಂದು ಶರ್ಮಿಳಾ ಎದುರು ಕುಳಿತ. ರಂಗಮ್ಮ ಹೀಗೆ ಬಾ ಅಂತ ಕರೆದು ಬಾಲನ್ ಅವರಿಗೆ ಟಿಫನ್ ಬಡಿಸುವಂದು. ಹಾಗೆ ಅಮ್ಮವರೇ ಎನ್ನುತ್ತಾ ಪ್ಲೇಟ್ನಲ್ಲಿ ದೋಸೆ ಇಟ್ಟು ಚಟ್ನಿ ಹಾಕಿದ್ಲು. ಜಾಹ್ನವಿ ಹೋಗಿ ಶಿವಾನಿಯನ್ನು ಕರ್ಕೊಂಡು ಕೆಳಗೆ ಬಂದಳು. ಡೈನಿಂಗ್ ಟೇಬಲ್ ಹತ್ರ ಬಾಲಣ್ಣನ ನೋಡಿದ ತಕ್ಷಣ ರಾತ್ರಿ ನೋಡಿದ್ದು ಶಿವಾನಿಗೆ ನೆನಪಾಗಿ ಇವನೊಬ್ಬ ವೈದ್ಯ ಸ್ವಾಮೀಜಿ, ಛೀ, ಇಂಥವ್ರನ್ನು ನೋಡಿದವರೇ ಅಸಹ್ಯವಾಗುತ್ತೆ. ಅದಕ್ಕೆ ನಾವು ಆಮೇಲೆ ತಿನ್ನೋಣವಾ ಬಿಡು ಅಂದ್ಲು. ಏನಾಯಿತು ಶಿವಾನಿ, ಯಾಕಿಷ್ಟು ಕೋಪವಾಗಿದೆಯಾ ಅಂತ ಕೇಳಿದ್ಲು. ಅಂಥ ವಿಷಯಗಳು ನಿನಗೆ ತಿಳಿಯದೇ ಇರೋದೇ ಒಳ್ಳೇದು ಬಿಡು. ಅದಕ್ಕೆ ನಾನು ಬೇಜಾರು ಮಾಡ್ಕೊಳ್ಳೋದಲ್ಲದೆ ನಿನ್ನನ್ನು ಬೇಜಾರು ಮಾಡೋದು ಯಾಕೆ ಅಂದ್ಕೊಂಡು, ಏನೂ ಇಲ್ಲ, ಎಲ್ಲರೂ ತಿಂತಿದ್ದಾರಲ್ವಾ, ನಾವು ನಿಧಾನವಾಗಿ ತಿನ್ನೋಣ ಬಿಡು. ನಿನಗೆ ಹಸಿವಾಗ್ತಿದೆಯಾ, ನನಗೆ ಹಸಿವಿಲ್ಲ, ಅವ್ರು ಹೋದ್ಮೇಲೆ ತಿನ್ನೋಣ ಬಿಡು ಅಂತ ಅಲ್ಲಿನ ಸೋಫಾದಲ್ಲಿ ಕುಳಿತರು. ಬಾಲನ್ ತಿಂತ ಶರ್ಮಿಳಾ ಪಕ್ಕದಲ್ಲಿ ಕುಳಿತಿದ್ದ ವೈಶಾಲಿಯನ್ನು ನೋಡ್ದ. ವೈಶಾಲಿ ಕೋಪದಲ್ಲಿದ್ದಾಳೆ ಅನ್ನೋದು ಬಾಲನ್ ನೋಡಿದ ತಕ್ಷಣ ನನಗೆ ಅರ್ಥವಾಯಿತು. ಇವಳಿಗೆ ಏನಾಯಿತು ಶರ್ಮಿಳಾ, ನೋಡಿದರೆ ಕೋಪದಲ್ಲಿರುವ ಹಾಗಿದೆ, ಏನಾಯಿತು ಅಂತ ಕೇಳಿದರು. ಹೇಳ್ತಿಲ್ಲ, ಹೇಳ್ತಾ ಇದ್ರೆ ನಮಗೇನು ತಿಳಿಯುತ್ತೆ ಅಂದ್ಲು. ನಿನ್ನ ಮನಸ್ಸಿನಲ್ಲಿ ಏನಿದೆಯೋ ನಮಗೆ ಹೇಳಿದರೆ ತಾನೇ ನಾವು ನಿನಗೆ ಏನಾದರೂ ಸಹಾಯ ಮಾಡಲು ಸಾಧ್ಯ ಅಂದ. ಯಾರೂ ನನಗೆ ಏನು ಸಹಾಯ ಮಾಡಬೇಕಾಗಿಲ್ಲ ಅಂತ ಕೋಪದಿಂದ ಹೇಳಿ ತಿನ್ನುವ ಪ್ಲೇಟ್ನಲ್ಲೇ ಕೈ ತೊಳೆದ್ಲು. ವೈಶು, ಏನಾಯ್ತೆ ನಿನಗೆ, ತಿಂದೆ ಹಾಗೆ ಕೈ ತೊಳ್ಕೊಂಡೆ ಅಂದ್ಲು ಜ್ಯೋತಿ. ಒಂದಿನ ತಿಂದೇ ಇದ್ರೆ ನಾನೇನು ಸಾಯಲ್ಲ ಬಿಡು, ಆದರೂ ನಾನು ಬೇಡ ಅಂದರೆ ಆ ಸಾವು ನನ್ನ ಹತ್ತಿರಕ್ಕೆ ಬರುತ್ತದೆ, ಬಾ ಎಂದರೆ ಮಾತ್ರ ಅಸ್ತಿತ್ವಕ್ಕೆ ಬರಲ್ಲ, ನಿಜವಾಗ್ಲೂ ಬರಲ್ಲ, ಖಂಡಿತ ಬರಲ್ಲ ಅಂತ ಸಿಟ್ಟಿನಿಂದ ಅಲ್ಲಿಂದ ಹೊರಟು ಹೋದ್ಲು. ನಿಮ್ಮ ಫ್ರೆಂಡ್ಗೆ ಈ ದಿನ ಏನಾಗಿದೆ, ಹೀಗೆ ಹುಚ್ಚಾಗಿ ಮಾತನಾಡ್ತಿದ್ದಾಳೆ ಅಂತ ಕೇಳಿದ್ಲು ಶರ್ಮಿಳಾ. ಕ್ಷಮಿಸಿ, ಅವಳಿಗೆ ಯಾವಾಗಲಾದರೂ ಕೋಪ ಬಂದರೆ ಯಾರಿದ್ದಾರೆ ಅನ್ನೋದನ್ನು ಕೂಡ ಅವಳು ನೋಡಲ್ಲ, ಹೀಗೆ ಕಿರ್ಚಾಡ್ತಾಳೆ, ಏನೂ ಅಂದ್ಕೊಳ್ಬೇಡಿ ಅಂತ ಅವಳು ಅಲ್ಲಿಂದ ಹೋದ್ಲು. ಬಾಲನ್ ಶರ್ಮಿಳಾ ಇಬ್ಬರು ಆ ಹುಡುಗಿಯಿಂದ ನಮಗೆ ಯಾವುದೇ ಉಪಯೋಗ ಇರಲ್ಲ ಅನಿಸುತ್ತಾ ಇದೆ ಅಂದ್ಲು ಶರ್ಮಿಳಾ. ಇಲ್ಲ ಶರ್ಮಿಳಾ, ಅವಳಿಂದಲೇ ನೀನು ಅಂದ್ಕೊಂಡಿದ್ದು ನಡೆಯುತ್ತೆ ಅಂತ ನನಗೆ ಅನ್ನಿಸ್ತಿದೆ ಅಂದ. ಅವಳ ಕೋಪಕ್ಕೆ ಕಾರಣ ಏನು ಅಂತ ಮೊದಲು ತಿಳ್ಕೊ ಅಂದ. ಖಂಡಿತ, ವಿಷಯ ಏನೆಂದು ಹೇಳು ಅಂತ ಇಷ್ಟೊತ್ತಿನಿಂದ ಕೇಳ್ತಿದ್ದೀನಿ ಗೊತ್ತಾ, ಬಾಯ್ ಬಿಟ್ಟು ಹೇಳಿದ್ರೆ ತಾನೇ, ಈಗ ನೋಡು ಹೇಗೆ ಮಾತಾಡಿ ಹೊರಟೋದ್ಲು ಅಂತ. ಇವಳಿಂದ ನನಗೆ ಬೇಕಾದ ಕೆಲಸ ನಡೆಯುತ್ತಾ ಅಂತ ಕೇಳಿದ್ಲು ಶರ್ಮಿಳಾ.
ನನಗೆ ಯಾಕೋ ನೀನು ಬೇಕಾದ ಸೊಸೆ ಈ ವೈಶಾಲಿನೇ ಅನ್ನಿಸ್ತಿದೆ. ನಿನ್ನ ಮಾತುಗಳನ್ನು ಕೇಳ್ತಾ ಇದ್ರೆ ಚೆನ್ನಾಗೇ ಇದೆ. ಆದರೆ ಆ ವೈಶಾಲಿ ನಡವಳಿಕೆ ಏನೂ ಅರ್ಥವಾಗ್ತಿಲ್ಲ. ತುರ್ತು ಆತರ ಮಾಡಬೇಡ, ನಿಧಾನವಾಗಿ ಇರು. ಶರ್ಮಿಳಾ ಅವಳು ನಮ್ಮ ದಾರಿಗೆ ಬರ್ತಾಳೆ ಬಿಡು ಅಂತ ಮೇಲಕ್ಕೆ ಎದ್ದು ಔಟ್ ಹೌಸ್ಗೆ ಯಾವಾಗ ಹೋಗೋಣ ಅಂತ ಕೇಳ್ದ. ಈಗೇನಾದರೂ ನಾನು ಔಟ್ ಹೌಸ್ ಕಡೆಗೆ ಹೋದರೆ ಆ ಜಾಹ್ನವಿ ಶಿವಾನಿ ನೋಡಿದರೆ ನಮ್ಮ ಹಿಂದೆನೇ ಬರ್ತಾರೆ. ಅವರಿಬ್ಬರು ಮೇಲಕ್ಕೆ ಹೋದ ನಂತರ ಹೋಗೋಣ ಅಂದ್ಲು. ಸರಿ, ನಾನು ರೂಮ್ನಲ್ಲಿರ್ತೀನಿ, ಬಂದು ಹೇಳು ಅಂತ ರೂಮ್ಗೆ ಹೋದ. ಶರ್ಮಿಳಾ ಪ್ರತಾಪ್ ವರ್ಮ ಹತ್ರ ಹೋಗಿ ನಮ್ಮ ಕ್ರಿಶ್ ಬಗ್ಗೆ ಯಾರಾದರೂ ಫೋನ್ ಮಾಡಿದ್ರಾ ಪ್ರತಾಪ್ ವರ್ಮ ಅಂತ ಕೇಳಿದ್ಲು. ಇಲ್ಲ ಶರ್ಮಿಳಾ, ಹೇಳಿದರೆ ನಾನು ನಿಮಗೆ ತಿಳಿಸ್ತೇನೆ ಅಲ್ವಾ. ರಾತ್ರಿ ನಮ್ಮ ಮನೆಗೆ ಬಂದ ಆ ಹುಡುಗನನ್ನು ನೋಡಿದಾಗಿಂದ ನನ್ನ ಕಣ್ಣುಗಳಲ್ಲಿ ಅವನು ಸುಳಿತಾ ಇದ್ದಾನೆ ಪ್ರತಾಪ್ ವರ್ಮ. ನನಗೆ ನಮ್ಮ ಕೃಷ್ಣನ್ನ ನೋಡ್ದಂತೆಯೇ ಅನ್ನಿಸ್ತು. ಆರ್ಯನನ್ನು ಕೇಳಿದರೆ ಯಾರೋ ಒಬ್ಬರು ಅಂತ ಹೇಳ್ತಾನೆ ಅಂದ. ನಾವು ಯಾಕೆ ಕೇಳ್ತಿದ್ದೀವೋ ಅಂತ ಅನುಮಾನ ಬಂತು ಅಂದರೆ ಮೊದಲಿಗೇನೆ ಮೋಸವಾಗುತ್ತೆ ಅಂದ್ಲು. ನೀನೇನು ಯೋಚನೆ ಮಾಡಬೇಡ ಶರ್ಮಿಳಾ, ನಮ್ಮ ಕ್ರಿಶ್ ನಮ್ಮ ಹತ್ರ ಬರ್ತಾನೆ ಬಿಡು, ಯೋಚನೆ ಮಾಡಬೇಡ ಅಂತ ಹೇಳ್ದ. ಆರ್ಯನ ಆಫೀಸ್ಗೆ ಹೋಗೋವರೆಗೂ ಜಾಹ್ನವಿ ನೆನಪುಗಳು ಅವನ ಮನಸ್ಸನ್ನೆಲ್ಲ ತುಂಬಿಕೊಂಡಿದ್ವು. ಜಾಹ್ನವಿ, ನೀನು ಹೀಗೆ ನಡ್ಕೊಳ್ತೀಯಾ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ. ಏನಾಯಿತು ನಿನಗೆ ಈ ದಿನ? ನನ್ನ ಮೇಲೆ ಒಂದೇ ಬಾರಿಗೆ ಅಷ್ಟೊಂದು ಪ್ರೀತಿಯನ್ನು ಸುರಿಸ್ಬಿಟ್ಟೆ. ನಿನ್ನ ಪ್ರೀತಿಯಿಂದ ನನಗೆ ಉಸಿರಾಡಲು ಕೂಡ ಆಗ್ತಿಲ್ವೇ? ನೀನು ಹೀಗೆ ನಡ್ಕೊಂಡ್ರೆ ನಿನಗೆ ದೂರವಾಗಿ ನಾನು ಹೇಗಿರಲು ಸಾಧ್ಯ? ಚಿಕ್ಕಮ್ಮ ನಿನ್ನನ್ನು ಈ ಮನೆ ಸೊಸೆ ಅಂತ ಅಂದ್ಕೊಳ್ಬೇಕು. ಡ್ಯಾಡಿ ಎದ್ದು ಎಂದಿನಂತೆ ಓಡಾಡ್ತಾ ಇದ್ರೆ ಶಿವಾನಿಗೆ ಚಿಕ್ಕಮ್ಮನ ನೋಡಿದ ಆತನೊಂದಿಗೆ ಒಂದು ಒಳ್ಳೆಯ ಮುಹೂರ್ತ ನೋಡಿ ಶಿವಾನಿ ಮದುವೆ ಆತನೊಂದಿಗೆ ನಡೆಸಿ ನನ್ನ ಜವಾಬ್ದಾರಿ ತೀರಿದ ನಂತರ ನಮ್ಮ ಬಗ್ಗೆ ಯೋಚಿಸ್ತೀನಿ ಅಂದ. ಅಷ್ಟರವರೆಗೆ ನನ್ನನ್ನು ನಿನ್ನ ಪ್ರೀತಿಯಿಂದ ನನ್ನನ್ನು ನಾನೇ ಮರೆಯುವಂತೆ ಮಾಡಬೇಡ ಬಂಗಾರ. ನಿನಗೆ ದಂಡ ನಮಸ್ಕಾರ ಮಾಡ್ತೀನಿ ಪ್ಲೀಸ್ ಅಂತ ಅಂದ್ಕೊಂಡು ಆಫೀಸ್ಗೆ ಬರ್ತಿದ್ದಂತೆ ಕಾರಿಳಿದು ಒಳಗಡೆ ಬಂದು ತನ್ನ ಕ್ಯಾಬಿನ್ಗೆ ಹೋದ. ಆಫೀಸ್ನಲ್ಲಿ ಕೆಲಸದ ಮೇಲೆ ಎಷ್ಟೇ ಕಾನ್ಸಂಟ್ರೇಷನ್ ಮಾಡ್ತಾಯಿದ್ರು ಜಾಹ್ನವಿ ಜೊತೆ ಅವನು ವಾಶ್ರೂಮ್ನಲ್ಲಿ ನಡೆದಿದ್ದು ನೆನಪಿಗೆ ಬಂದು ಸೀಟನ್ನು ಹಿಂದಕ್ಕೆ ದೂಡಿ ಕಣ್ಣು ಮುಚ್ಕೊಂಡು ಅತ್ತ ಇತ್ತ ತೂಗ್ತಾ ತನ್ನಲ್ಲೇ ತಾನು ನಗ್ತಾ ಇದ್ದ. ಮನೋಜ್ ಫೈಲ್ ಮೇಲೆ ಸಹಿ ಬೇಕಾಗಿದ್ದರಿಂದ ಆರ್ಯನ್ ರೂಮಿಗೆ ಬಂದ. ಆರ್ಯನ್ ತನ್ನಲ್ಲೇ ತಾನು ನಗ್ತಾ ಇರೋದನ್ನು ನೋಡಿ ಆರ್ಯನ್ಗೆ ಏನಾಗಿದೆ, ಹೀಗೆ ಅವನ ಪಾಡಿಗೆ ಅವ್ನು ನಗ್ತಿದ್ದಾನಲ್ಲ ಅಂದ್ಕೊಳ್ತಾ ಆರ್ಯನ್ ಅಂತ ಕರೆದ. ಮನೋಜ್ ಕರೀತಿದ್ದಂತೆ ಕಣ್ತೆರೆದು ನೋಡಿದ ಎದುರುಗಡೆ ಹಳದಿ ಬಣ್ಣದ ಸೀರೆಯಲ್ಲಿ ಜಾಹ್ನವಿ ನಿಂತ್ಕೊಂಡು ಏನಾಯಿತು ಹಾಗೆ ನಗ್ತಿದ್ದೀರಾ ಆರ್ಯನ್ ಅವರೇ ಅಂತ ಕೇಳ್ತಿರುವಂತೆ ಅನ್ನಿಸಿ ಮನೋಜ್ ನನ್ನ ಜಾಹ್ನವಿ ಅಂದ್ಕೊಂಡು ಚೇರ್ನಿಂದ ಎದ್ದು ಮನೋಜ್ ಹತ್ರ ಬಂದ. ಈ ಕತೆ ಮುಂದುವರಿಯೋದು. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಇವರಿಬ್ಬರನ್ನ ಹತ್ರ ಮಾಡ್ತಿರೋದು ನಿಮಗೆ ಖುಷಿ ಆಗ್ತಿದೆಯಾ? ಖುಷಿ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ. ಧನ್ಯವಾದಗಳು.